ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕೊನೆಗೂ ಮಾಧ್ಯಮಗಳ ಹೋರಾಟಕ್ಕೆ ಒಂದು ಹಂತದ ಜಯ ಲಭಿಸಿದ ಹಾಗೆ ಕಾಣುತ್ತೆ. ವಿಷಯ ಆನರಬಲ್ ಜಸ್ಟಿಸ್ ಯಶವಂತ ವರ್ಮಾ. ಯಶವಂತ ವರ್ಮಾ ಅವ್ರಿಗೆ ಆನರೇಬಲ್ ಅಂದಿದ್ದೀನಿ ಅಂತ ತಿಳ್ಕೊಬೇಡಿ. ಆ ಹುದ್ದೆಗೆ, ಆ ಸ್ಥಾನಕ್ಕೆ, ಅದಕ್ಕಿರುವಂಥ ಘನತೆಗೆ ನಾನು ಆನರೇಬಲ್ ಅಂತ ಹೇಳ್ತಾ ಇರೋದು. ಜಸ್ಟಿಸ್ ಯಶವಂತ ವರ್ಮಾ ಅವರ ಪ್ರಕರಣಕ್ಕೆ ಭಾಳ ದೊಡ್ಡ ಮಟ್ಟದ ತಿರುವು ಉಂಟಾಗಿದೆ. ಇಲ್ಲಿವರೆಗೂ ನಡೆದಂಥ ವಿದ್ಯಮಾನ ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ಮತ್ತೆ ನಾನು ಇಲ್ಲಿ ಚರ್ವಣ ಮಾಡೋದಿಲ್ಲ. ಮಾರ್ಚ್ 14ನೇ ತಾರೀಕು ಇವ್ರ ಮನೆಯಲ್ಲಿ ಬೆಂಕಿ ಅವಘಡ ಆಗತ್ತೆ. ಜಸ್ಟಿಸ್ ಯಶವಂತ ವರ್ಮಾ ಮನೆಯಲ್ಲಿರೋದಿಲ್ಲ. ಮನೆಯಲ್ಲಿರುವಂಥವರು ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡ್ತಾರೆ. ಅವರು ಬಂದು ಬೆಂಕಿಯನ್ನು ನಂದಿಸುವ ಕೆಲಸ ಮಾಡ್ತಾರೆ. ಇದ್ದಕ್ಕಿದ್ದಾಗೆ ರೂಮ್ನಲ್ಲಿ ಬೆಂಕಿ ಹೊತ್ತಿಕೊಂಡದ್ದು ನೋಡಿ ಅಲ್ಲಿ ಅಗ್ನಿಶಾಮಕ ದಳದವ್ರು ಹೋಗ್ತಾರೆ. ಅಲ್ಲಿ ಸುಮಾರು 15 ಕೋಟಿ ರೂಪಾಯಿಯಷ್ಟು ರಾಶಿ ಕಂತೆ ನೋಟುಗಳು ಸಿಗ್ತವೆ. ತಬ್ಬಿಬ್ಬಾದಂಥ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಅವರ ಮುಖ್ಯಸ್ಥರಿಗೆ ಫೋನ್ ಮಾಡ್ತಾರೆ. ಗಾರ್ಗ್ ಅಂತೇಳಿ ಅವರ ಹೆಸರು, ಅತುಲ್ ಗಾರ್ಗ್ ಅಂತ. ಅವ್ರಿಗೆ ಫೋನ್ ಮಾಡ್ತಾರೆ. ಅವರು ತಕ್ಷಣ ಚೀಫ್ ಜಸ್ಟಿಸ್ಸಿಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸ್ತಾರೆ, ಇದನ್ನು ಏನು ಮಾಡಬೇಕು ಅಂತ. ಅದಾದಮೇಲೆ ಇದ್ದಕ್ಕಿದ್ದ ಹಾಗೆ ಸುಪ್ರೀಂ ಕೋರ್ಟಿನ ಕೊಲೇಜಿಯಂನ 3 ಜನ ಜಡ್ಜ್ಗಳು ಒಂದು ಆಂತರಿಕವಾಗಿ ಒಂದು ಸಭೆಯನ್ನು ನಡೆಸ್ತಾರೆ. ಸಭೆಯನ್ನು ನಡೆಸಿ ತಕ್ಷಣದಲ್ಲಿ ಈ ಯಶವಂತ ವರ್ಮಾ ಅವ್ರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವಾಪಸ್ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿಗೆ ವಾಪಸ್ ಟ್ರಾನ್ಸ್ಫರ್ ಮಾಡ್ತಾರೆ. ಅದಾದಮೇಲೆ ಈ ಪ್ರಕರಣದ ಕುರಿತು ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಒಂದು ಬಿಗು ಉಂಟಾಗತ್ತೆ. ಆದರೆ ಯಾವಾಗ ಇದು ವಿಷಯ ಹೊರಗಡೆ ಗೊತ್ತಾಗ್ಬಿಡುತ್ತೋ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟಿನ ವೈರಲ್ ಆಗಿ ಹೋಗುತ್ತೆ ಅದು. ಆದ ಮೇಲೆ ಯಾಕೆ ಇವರ ಮೇಲೆ ಕ್ರಮ ಕೈಗೊಳ್ಳುವುದಿಲ್ಲ? ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿ ಕೆಲಸ ಮಾಡುವ ಯಾವುದೇ ವ್ಯಕ್ತಿ ಭ್ರಷ್ಟಾಚಾರ ಮಾಡಿದಾಗ ಆತನನ್ನು ಅಮಾನತ್ತಿನಲ್ಲಿ ಇಡಿಸಲಾಗತ್ತೆ, ಉಚ್ಚಾಟನೆ ಮಾಡಲಾಗತ್ತೆ, ಜೈಲಿಗೆ ಕಳಿಸಲಾಗತ್ತೆ. ನೀವೇ ಜಡ್ಜ್ ಮಹೋದಯಗಳು, ನೀವೇ ಅವರಿಗೆ ಶಿಕ್ಷೆಯನ್ನು ವಿಧಿಸ್ತೀರಿ. ಆದರೆ ನಿಮ್ಮವರೇ ಈ ರೀತಿಯಾದಂಥ ಭ್ರಷ್ಟಾಚಾರ ಮಾಡಿದಾಗ, ಅಕ್ರಮವಾಗಿ ಹಣವನ್ನು ಮನೆಯಲ್ಲಿ ಇಟ್ಟುಕೊಂಡಾಗ, ಕಾನೂನನ್ನು ಮುರಿದಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಶಿಕ್ಷೆಯನ್ನು ಕೊಡಲಾರದೆ, ಅಮಾನತ್ತು ಮಾಡಲಾರದೆ, ವಾಗ್ದಂಡನೆಗೆ ಗುರಿ ಮಾಡಲಾರದೆ ಹೀಗೆ ಟ್ರಾನ್ಸ್ಫರ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಎಲ್ಲ ಕಡೆ ಚರ್ಚೆ ಆಗತ್ತೆ. ಆವಾಗ ಪ್ರಕರಣಕ್ಕೆ ಟ್ವಿಸ್ಟ್ ಉಂಟಾಗತ್ತೆ. ಏನು ಟ್ವಿಸ್ಟು? ಮೊದಲನೇದಾಗಿ ಈ ಅತುಲ್ ಗಾರ್ಗ್ ಅನ್ನುವಂಥ ವ್ಯಕ್ತಿಯಿಂದ ಒಂದು ಹೇಳಿಕೆಯನ್ನು ಕೊಡಿಸಲಾಗತ್ತೆ. ಯಾರಿವರು? ಅಗ್ನಿಶಾಮಕ ದಳದ ಮುಖ್ಯಸ್ಥ DG. ಏನಂತ? ಇಲ್ಲ, ದುಡ್ಡೇ ಸಿಕ್ಕಿಲ್ಲ, ನಾನು ದುಡ್ಡು ಸಿಕ್ಕಿದೆ ಅಂತ ಹೇಳೇ ಇಲ್ಲ. ಎರಡನೇದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಹೇಳಿಕೆ ಕೊಡ್ತಾರೆ. ಏನಂತ? ಇದು ರೊಟೀನ್ ಟ್ರಾನ್ಸ್ಫರು, ಇಲ್ಲಿ ದುಡ್ಡು ಸಿಕ್ಕಿದ್ದಕ್ಕೂ ಅವರ ಟ್ರಾನ್ಸ್ಫರ್ಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ, ದುಡ್ಡು ಸಿಕ್ಕಿರೋ ಬಗ್ಗೆ ಎಲ್ಲಿಯೂ ಪುರಾವೆಗಳಿಲ್ಲ, ಆದ್ದರಿಂದ ಈ ರೀತಿ ವದಂತಿಗಳನ್ನು ಹಬ್ಬಿಸಬೇಡಿ ಅಂತ ಆನರೇಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಹೇಳಿಕೆ ಕೊಟ್ಬಿಡ್ತಾರೆ. ದಯವಿಟ್ಟು ವದಂತಿಗಳನ್ನ ನಂಬೇಡಿ, ವದಂತಿಗಳನ್ನ ಹಬ್ಬಿಸಬೇಡಿ, ಆ ರೀತಿ ಯಾವುದೇ ದುಡ್ಡು ಸಿಕ್ಕಿಲ್ಲ ಅಂತ. ಅಲ್ಲಿ ಅಲಹಾಬಾದ್ ಹೈಕೋರ್ಟಿನಲ್ಲಿ ಬಾರ್ ಅಸೋಸಿಯೇಷನ್ ಅವರು ಒಂದು ಲೆಟರನ್ನು ಕಳಿಸ್ತಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ. ಏನಂತ? ಅಲಹಾಬಾದ್ ಕೋರ್ಟು ಅಂತಂದರೆ ಕಸದ ತೊಟ್ಟಿ ಅಂತ ತಿಳ್ಕೊಬೇಡಿ, ನೀವು ಯಾರನ್ನ ಬೇಕು ಅವ್ರನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಈ ರೀತಿ ಹಾಕಿ ನಮ್ಮ ಪೀಠದ ಘನತೆಯನ್ನು, ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಡಿ, ಸರಿಯಾದ ಕ್ರಮ ಕೈಗೊಳ್ಳಿ ಮತ್ತು ಇಲ್ಲಿಂದ ಅವ್ರನ್ನ ಉಚ್ಚಾಟನೆ ಮಾಡಿ ಬೇರೆ ಕಡೆ ಬೇಕಾದ್ರೆ ಕಳಿಸ್ಕೊಳ್ಳಿ. ಈಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಭಾಳ ದೊಡ್ಡ ಸಮಸ್ಯೆ ಉಂಟಾಗತ್ತೆ. ಒಂದು, ಅಲ್ಲಿಯ ಬಾರ್ ಅಸೋಸಿಯೇಷನ್ ಅವರು ಉಲ್ಟಾ ಹೊಡೆದಿದ್ದಾರೆ ಅಲಹಾಬಾದ್ನಲ್ಲಿ. ಇಲ್ಲಿ ನೋಡಿದರೆ ಈ ಮನುಷ್ಯನ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಸರಿಯಾದ ಕಾರಣ ಕೊಡಲಿಕ್ಕಾಗ್ತಾ ಇಲ್ಲ. ಯಾಕೆಂದರೆ ದಿಲ್ಲಿಯ ಹೈಕೋರ್ಟ್ನಲ್ಲಿ 2ನೇ ಸ್ಥಾನದಲ್ಲಿರುವಂಥ ವ್ಯಕ್ತಿ ಈತ. ಯಾರು? ಜಸ್ಟಿಸ್ ಯಶವಂತ್ ವರ್ಮಾ. ಅದು ಬಿಟ್ಟರೆ ಅಲ್ಲಿರೋರು ಚೀಫ್ ಜಸ್ಟಿಸ್ ಆಫ್ ದಿಲ್ಲಿ ಹೈಕೋರ್ಟ್ ಆನರೇಬಲ್ ಜಸ್ಟಿಸ್ DK ಉಪಾಧ್ಯಾಯ. ಅವರ ನಂತರದ ಸ್ಥಾನ ಈ ಯಶವಂತ್ ವರ್ಮಾ ಅವರು. ಈಗ ಏನು ಮಾಡೋದು? ಕಳಿಸಿರೋದು ಅಲಹಾಬಾದ್ ಹೈಕೋರ್ಟ್ಗೆ 9ನೇ ಸ್ಥಾನಕ್ಕೆ ಹೋಗ್ತಾರೆ ಅವರು. ಇಲ್ಲಿ 2ನೇ ಸ್ಥಾನದ ಸೀನಿಯಾರಿಟಿಯಲ್ಲಿದ್ದ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಅಲಹಾಬಾದ್ನಲ್ಲಿ 9ನೇ ಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಅದನ್ನ ಹಿಂಬಡ್ತಿ ಅಂತಿರೋ ಮುಂಬಡ್ತಿ ಅಂತಿರೋ. ಹೀಗೆ ಹಿಂಬಡ್ತಿ ಮಾಡುವುದೇ ಆವಾಗ ಯಾವುದಾದ್ರೂ ತಪ್ಪನ್ನು ಎಸಗಿದಾಗ, ಅಕ್ರಮಗಳಾದ ಸಂದರ್ಭದಲ್ಲಿ, ಅಪಚಾರ ಆದ ಸಂದರ್ಭದಲ್ಲಿ, ಕಾನೂನಿಗೆ ಕಳಂಕ ತರುವಂಥ ಕೆಲಸ ನಡೆದ ಸಂದರ್ಭದಲ್ಲಿ ಅವರಿಗೆ ಶಿಕ್ಷೆಯ ರೀತಿಯಲ್ಲಿ ಕಳಿಸೋದು. ಆಯಿತು. ಇದರ ಮಧ್ಯೆ ಇನ್ನೊಂದು ಡೆವಲಪ್ಮೆಂಟ್ ಆಗತ್ತೆ. ಮೊದಲನೇದಾಗಿ ಕೊಲೇಜಿಯಮ್ಮು ಇದ್ದಕ್ಕಿದ್ದ ಹಾಗೆ ಸಭೆ ನಡೆಸಿ ಇವ್ರನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಎರಡನೇದ್ದು DK ಉಪಾಧ್ಯಾಯ ಹೈಕೋರ್ಟ್ ಆಫ್ ಡೆಲ್ಲಿ ಅವರಿಗೆ ಒಂದು ಲೆಟರ್ ಕಳಿಸತ್ತೆ. ಇದ್ರ ಕುರಿತು ನೀವು ಇವ್ರ ಮನೆಯಲ್ಲಿ ದುಡ್ಡು ಸಿಕ್ಕಿದೆ ಅಂಥೇಳಿ ಇವ್ರ ಮೇಲೆ ಆರೋಪ ಬಂದಿದೆ, ಇದ್ರ ಕುರಿತು ತನಿಖೆಯನ್ನು ಮಾಡಿ ನಮಗೆ ವರದಿಯನ್ನು ಕಳಿಸಿ. ಆಯಿತು. ಆನರೇಬಲ್ ಜಸ್ಟಿಸ್ ಆಫ್ ಡೆಲ್ಲಿ ಹೈಕೋರ್ಟ್ ಅವರು ಒಂದು
ತನಿಖೆಯನ್ನು ಮಾಡಿ ವರದಿಯನ್ನು ಲಕೋಟೆಯಲ್ಲಿ ಹಾಕಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಕಳಿಸ್ತಾರೆ. ಯಾರು? ಡಿ ಕೆ ಉಪಾಧ್ಯಾಯ ಅವರು. ಇಲ್ಲಿಗೆ ಪ್ರಕರಣ ಮುಗಿಬೇಕಾಗಿತ್ತು. ಇದ್ದಕ್ಕಿದ್ದ ಹಾಗೆ ಅತುಲ್ ಗಾರ್ಗ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರು? ಅಗ್ನಿಶಾಮಕ ದಳದ ಮುಖ್ಯಸ್ಥ. ಆತ ಹೇಳ್ತಾರೆ, ನಾನು ದುಡ್ಡು ಸಿಕ್ಕಿಲ್ಲ ಅಂತ ಹೇಳೇ ಇಲ್ಲ ಅಂದ್ಬಿಡ್ತಾರೆ. ಹೆಂಗಿದೆ ನೋಡಿ, ದುಡ್ಡು ಸಿಕ್ಕಿಲ್ಲ ಅಂತ ನಾನು ಎಲ್ಲೂ ಹೇಳೇ ಇಲ್ಲ ಅಂದಾಗ ದುಡ್ಡು ಸಿಕ್ಕಿದೆ ಅಂತ ತಾನೇ ಅರ್ಥ. ದುಡ್ಡು ಸಿಕ್ಕಿದ್ರೆ ಎಲ್ಲಿದೆ ಅನ್ನೋದು ಎರಡನೇ ಪ್ರಶ್ನೆ. ಈಗ ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಂಡವರು ಸ್ವತಃ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ. ಏಕೆಂದರೆ ಇವರು ಬೌದ್ಧಿಕ ಕೊಟ್ಟಷ್ಟು ಬಹುಶಃ ಈ ಆನರೇಬಲ್ ಚೀಫ್ ಜಸ್ಟಿಸ್ ಆಗಿದ್ದಂಥ ಚಂದ್ರಚೂಡ್ ಅವರು ಆದಮೇಲೆ ಆ ರೀತಿ ನಿರಂತರವಾಗಿ ಪಾಠ ಹೇಳಿದವರು ಇವರೇ. ಈಗ ಇಕ್ಕಟ್ಟಿಗೆ ಸಿಲುಕಿ ಹಾಕ್ಕೊಂಡ್ಬಿಡ್ತಾರೆ. ಅವ್ರು ಏನು ಮಾಡ್ತಾರೆ, ಹಾಗಾದರೆ ಇದಕ್ಕೊಂದು ಆಂತರಿಕವಾದ ಸಮಿತಿಯನ್ನು ಮಾಡೋಣ. ಸಮಿತಿಯಲ್ಲಿ ಯಾರಿದ್ದಾರೆ? ಪಂಜಾಬ್ ಹರಿಯಾಣದ ಚೀಫ್ ಜಸ್ಟಿಸ್ ಆದಂಥ ಶೀಲ್ ನಾಗು, ಆಮೇಲೆ ಹಿಮಾಚಲ ಪ್ರದೇಶದ ಚೀಫ್ ಜಸ್ಟಿಸ್ ಆದಂಥ ಆನರೇಬಲ್ ಜಸ್ಟಿಸ್ GS ಸಂಧುವಾಲಿಯಾ, ಹಾಗೂ ಕರ್ನಾಟಕ ಹೈಕೋರ್ಟಿನಲ್ಲಿ ಜಸ್ಟಿಸ್ ಆಗಿರುವಂಥ ಲೇಡಿ ಜಡ್ಜ್ ಅನು ಶಿವರಾಮನ್. ಈ 3 ಜನರ ಒಂದು ಕಮಿಟಿಯನ್ನು ಮಾಡ್ತಾರೆ. ಮಾಡಿ ಇದ್ರ ಕುರಿತು ತನಿಖೆ ನಡೆಸಿ. ಇಲ್ಲಿಗೆ ವಿಷಯ ಮುಗಿಯೋದಿಲ್ಲ. ಇದು ಕತೆ ಮುಗೀತು ಅಂತ ತಿಳ್ಕೊಬೇಡ್ರಿ. ಇದರ ಜೊತೆ ಈ ಜಸ್ಟಿಸ್ ಯಶವಂತ್ ವರ್ಮಾ ಇದ್ದಾರಲ್ಲ, ಆರೋಪಿತ ಸ್ಥಾನದಲ್ಲಿರುವಂಥ ಯಶವಂತ್ ವರ್ಮಾ ಅವರಿಗೆ ನೀವು ಕೆಲಸದಲ್ಲಿ ಸೇವೆಯನ್ನು ಸಲ್ಲಿಸುವ ಹಾಗಿಲ್ಲ, ನೀವು ಪೀಠದಲ್ಲಿ ಸೇವೆಯನ್ನು ಸಲ್ಲಿಸುವ ಹಾಗಿಲ್ಲ, ಕೆಲಸದಲ್ಲಿ ಮುಂದುವರಿಯುವ ಹಾಗಿಲ್ಲ ಅಂತ ಒಂದು ಆರ್ಡರ್ ಇಶ್ಯೂ ಮಾಡ್ತಾರೆ. ಈಗ ನನಗೆ ನೀವು ದಯವಿಟ್ಟು ಹೇಳಿ, ಇಲ್ಲಿವರೆಗೂ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಅಥವಾ ಶಿಕ್ಷೆಯನ್ನೇ ಕೊಡದೆ ಕೇವಲ ಅವರನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿಗೆ ಸಮಾಧಾನ ಮಾಡುವಂಥ ಪ್ರಕ್ರಿಯೆ ನಡೆದಿಲ್ವ? ದಯವಿಟ್ಟು ನನಗೆ ಹೇಳಿ. ಏಕೆಂದರೆ ಈ ದೇಶದಲ್ಲಿ ನಾನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದಾಗ ಇಬ್ಬರ ಬಗ್ಗೆ ಅತೀವವಾದಂಥ ಗೌರವ ಮತ್ತು ಅತೀವವಾದ ನಂಬಿಕೆ. ಒಂದು, ಗಡಿಯಲ್ಲಿ ನಮ್ಮನ್ನು ಹವಾಮಾನ ವೈಪರೀತ್ಯದ ಮಧ್ಯೆಯೂ ತಮ್ಮ ಜೀವವನ್ನು ಒತ್ತೆ ಇಟ್ಟು ಕೆಲಸ ಮಾಡುವಂಥ ನಮ್ಮ ಸೈನಿಕ ಮತ್ತು ಸೈನ್ಯದ ಅಧಿಕಾರಿಗಳು. ಎರಡನೇದ್ದು, ನಮ್ಮ ಎಂಥ ಸಂಕಷ್ಟದಲ್ಲಿಯೂ ನಮಗೆ ನ್ಯಾಯ ಸಿಗುತ್ತೆ, ನ್ಯಾಯ ದೇಗುಲ ಅಂತ ಹೇಳುವಂಥ ಜಡ್ಜ್ಗಳು. ಇವ್ರ ಬಗ್ಗೆ ಯಾವತ್ತೂ ನಾವು ಕಳಂಕಿತರು ಅಂತ ಹೇಳಿ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಈಗಲೂ ಕೂಡ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಮಗೆ ನಂಬಿಕೆ, ವಿಶ್ವಾಸ ಇದ್ದೇ ಇದೆ. ಆದರೆ ಒಬ್ಬ ವ್ಯಕ್ತಿ ಕಳಂಕಿತ ಅನ್ನುವಂಥ ಆರೋಪ ಬಂದ ಸಂದರ್ಭದಲ್ಲಿ ನಡವಳಿಕೆ ಹೇಗಿರಬೇಕು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಅನ್ನೋದು ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ ಮತ್ತು ಆಗಬೇಕಾದಂಥ ವಿಚಾರ. ಅಲ್ಲಿ ದುಡ್ಡು ಸಿಕ್ಕಿದೆಯೋ ಸಿಕ್ಕಿಲ್ವೋ, ಸಿಕ್ಕರೆ ಎಷ್ಟು ಸಿಕ್ತು, ಸಿಕ್ಕರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕೋ ಕೈಗೊಳ್ಳಬಾರ್ದು, ಸಿಕ್ಕರೆ ಕಾನೂನಾತ್ಮಕವಾಗಿ 1999ರ ಸೆಕ್ಷನ್ ಏನು ಹೇಳುತ್ತೆ ಅದರ ಪ್ರಕಾರ ಅವರು ವಾಗ್ದಂಡನೆ ಆಗಬೇಕಾ, ಪಾರ್ಲಿಮೆಂಟ್ನಲ್ಲಿ ಇವ್ರದ್ದು ವಾಗ್ದಂಡನೆ ಆಗಿ ಆಮೇಲೆ ಉಚ್ಚಾಟನೆ ಆಗಬೇಕಾ, ಅದೆಲ್ಲ ಆಮೇಲೆ ಮಾತಾಡೋಣ. ಪ್ರೈಮಾ ಫಸೈ ಒಬ್ಬ ವ್ಯಕ್ತಿಯ ಮೇಲೆ ಇಂಥದ್ದು ನೋಡಿ, ಅಲ್ಲಿ ದಿಲ್ಲಿಯಲ್ಲಿ ಇಷ್ಟೊಂದು ಜನ ಜಡ್ಜ್ ಇದ್ದಾರೆ, ಯಾರ ಬಗ್ಗೆಯೂ ಈ ರೀತಿಯಾದಂಥ ಅಲಿಗೇಷನ್ ಬಂದಿಲ್ಲ, ಎಲ್ಲಿಯೂ ಈ ರೀತಿಯಾದಂಥ ಪುರಾವೆ ಸಿಕ್ಕಿಲ್ಲ. ಹೀಗಾಗಿ ಅವ್ರು ಯಾರ ಬಗ್ಗೆಯೂ ನಾವು ಮಾತಾಡ್ತಾ ಇಲ್ಲ. ಈಗ ಮಾತಾಡ್ತಿರೋದು ಯಾರ ಬಗ್ಗೆ? ಯಶವಂತ್ ವರ್ಮಾ ಅವ್ರ ಬಗ್ಗೆ. ಯಶವಂತ್ ವರ್ಮಾ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ, ಅಂಥದ್ದೊಂದು ಘಟನೆ ನಡೆದಿದೆ, ಆದ್ದರಿಂದ ಇದಕ್ಕೆ ನ್ಯಾಯ ಸಿಗಲಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಆದರೆ ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಂಥ ವ್ಯಕ್ತಿ ತನ್ನ ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಕಳಂಕ ಬರುವಂಥ ಘಟನೆ ನಡೆದ ಸಂದರ್ಭದಲ್ಲಿ ಆತನ ಬಿಹೇವಿಯರ್, ನಡವಳಿಕೆ ಮತ್ತು ಆತ ತೆಗೆದುಕೊಳ್ಳುವಂಥ ಕ್ರಮ ಐತಿಹಾಸಿಕವಾಗಿ ಉಳಿಯುವಂಥದ್ದು. ಈ ಘಟನೆ ಇವತ್ತು ಮುಗಿದೋಗುತ್ತೆ, ಇನ್ನು 3 ತಿಂಗಳು ಮರ್ತು ಬಿಡ್ತೀವಿ. ಆದರೆ ಇದು ದಾಖಲಾಗತ್ತೆ. 2025 ಮಾರ್ಚ್ 14ನೇ ತಾರೀಕು ಒಬ್ಬ ಜಡ್ಜ್ ಹಿಂಗೆ ಮಾಡಿದ್ರು ಅಂತ. ಹೇಗೆ ನಾವೀಗ ಪಂಜಾಬದಲ್ಲಿ ಒಬ್ಬ ಮಹಿಳಾ ಜಡ್ಜನ ಮನೆಯಲ್ಲಿ 15 ಲಕ್ಷ ರೂಪಾಯಿ ಸಿಕ್ಕಿರುವ ಘಟನೆಯ ಬಗ್ಗೆ ಮಾತಾಡ್ತೀವೋ, ಅದೇ ರೀತಿ ಜಸ್ಟಿಸ್ ಸಂಜೀವ್ ಖನ್ನಾ ಇದ್ದಾಗ ಇಂಥದ್ದೊಂದು ಘಟನೆ ನಡೆದಿತ್ತು ಅಂತ ಮೆಲುಕು ಹಾಕುವಂಥ ಪರಿಪಾಠ ಶುರುವಾಗತ್ತೆ. ಅದಕ್ಕೆ ಯಾವತ್ತೂ ಜಡ್ಜ್ಗಳು ಆಸ್ಪದ ಕೊಡಬಾರ್ದು. ಏಕೆಂದರೆ ಅವರು ಗಾಜಿನ ಮನೆಯಲ್ಲಿದ್ದಾರೆ, ಭಾಳ ಹುಷಾರಾಗಿ ಜೀವನ ಮಾಡಬೇಕು ಅಲ್ವಾ? ತಮ್ಮ ಅನಿಸಿಕೆಯನ್ನು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.